यो क्षीणसुखात्मबिम्बस्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः। ಅದೃಷ್ಟದುಃಖಂ ರಾಜಾನಂ ವೃದ್ಧಮಾರ್ಯಂ ಜಿತೇಂದ್ರಿಯಂ ಬ್ರೂಯಾಸ್ತ್ವಂ ಅಭಿವಾದ್ಯೈವ ಮಮ ಹೇತೋರಿದಂ ವಚಃ. ಶ್ರೀರಾಮಚಂದ್ರ ಗುಹ ತಂದು ನೀಡಿರತಕ್ಕಂತಹ ನಾವೆಯನ್ನೇರಿದ್ದಾನೆ. ನಾವೆಯನ್ನೇರಿ ಮುಂದೆ ಹೋಗ್ತಾ ಇರುವಂತೇನೆ ಸುಮಂತ್ರನಿಗೆ ಕೆಲವು ಆದೇಶಗಳನ್ನು ನೀಡ್ತಾ ಇದ್ದಾನೆ. ಸುಮಂತ್ರ, ನೀನು ಮರಳಿ ಹೋಗು, ದುಃಖದಲ್ಲಿರತಕ್ಕಂತಹ ದಶರಥ ಮಹಾರಾಜರನ್ನು ಸಾಂತ್ವನಗೊಳಿಸು, ಅವರು ನೀಡುವಂತಹ ಆದೇಶಗಳನ್ನು, ಅದು ಕೈಕೇಯಿ ದೇವಿಯ ಸಂತೋಷಕ್ಕೋಸ್ಕರವೇ ಮಾಡಿರತಕ್ಕಂತಹ ಆದೇಶಗಳೇ ಆಗಿದ್ದಿರಬಹುದು, ಅವೆಲ್ಲವನ್ನೂ ಕೂಡ ಯಥಾವತ್ತಾಗಿ ಪರಿಪಾಲಿಸು. ಅದೃಷ್ಟ ದುಃಖಂ ರಾಜಾನಂ, ಮಹಾರಾಜರು ಈ ತನಕ ದುಃಖವನ್ನುಂಡವರಲ್ಲ. ಈ ವಾರ್ಧಕ್ಯದಲ್ಲಿ ಅವರಿಗಿಂತಹ ದುಃಖ ಒದಗಿ ಬಂದಿದೆ. ಅವರ ಬಳಿಗೆ ಹೋಗಿ ನಮ್ಮ ಮಾತುಗಳನ್ನು ನಮಸ್ಕರಿಸಿ ತಿಳಿಸು. ನ ಚಾಹ ಮನುಶೋಚಾಮಿ ಲಕ್ಷ್ಮಣೋ ನ ಚ ಶೋಚತಿ ಅಯೋಧ್ಯಾಯಾಶ್ಚ್ಯುತಾಶ್ಚೇತಿ ವನೇ ವತ್ಸ್ಯಾಮಹೇತಿವ. ನಾವು ಕಾಡು ಪಾಲಾಗ್ತಾ ಇದ್ದೇವೆ, ಆ ನಿಮಿತ್ತಕವಾಗಿ ನಮಗೆ ದುಃಖ ಇದೆ ಎಂದು ಬಗೆದು ದಶರಥ ಮಹಾರಾಜರು ಇನ್ನಷ್ಟು ದುಃಖಿಸುವಂತಹ ಪ್ರಸಂಗ ಇದೆ. ಹಾಗಾಗದಂತೆ ನೋಡಿಕೋ, ನಮ್ಮ ಈ ಮಾತನ್ನು ಅವರಿಗೆ ತಿಳಿಸು. ನಚಾಹ ಮನುಶೋಚಾಮಿ, ಅಯ್ಯೋ ಈ ರಾಜ್ಯವನ್ನು ತೊರೆದು ಕಾಡು ಪಾಲಾಗುವಂತಹ ಪ್ರಸಂಗ ನಮಗೆ ಒದಗಿ ಬಂತು ಅಂತ ಹೇಳಿಕೊಂಡು ನಾವು ದುಃಖಿಸ್ತಾ ಇದ್ದೇವೆ ಅಂತ ತಿಳಿಬೇಡ. ವನವಾಸಕ್ಕೆ ನಾವು ಕಿಂಚಿತ್ತೂ ದುಃಖ ಪಡುವವರಲ್ಲ. ರಾಜ್ಯದಿಂದ ಭ್ರಷ್ಟರಾದೆವು ಅಂತ ಹೇಳಿಕೊಂಡು ಕಿಂಚಿತ್ತೂ ದುಃಖಿಸುವವರಲ್ಲ. ನಾನೂ ದುಃಖಿಸ್ತಾ ಇಲ್ಲ, ಲಕ್ಷ್ಮಣನೂ ದುಃಖಿಸ್ತಾ ಇಲ್ಲ. ವನದಲ್ಲಿ ಸುಖವಾಗಿ ನಾವು ಕಾಲ ಕಳೀತೇವೆ. ಚತುರ್ದಶಸು ವರ್ಷೇಷು ನಿವೃತ್ತೇಷು ಪುನಃ ಪುನಃ ಲಕ್ಷ್ಮಣಂ ಮಾಂಚ ಸೀತಾಂಚ ದ್ರಕ್ಷಸೆ ಶೀಘ್ರಮಾಗತಾನ್. 14 ವರ್ಷಗಳು ಕಳೆದವು ಅಂತಂದರೆ ಪ್ರತಿಜ್ಞೆಯ ಪರಿಪಾಲನೆ ಪರಿಪೂರ್ಣವಾಗ್ತಾ ಇದೆ. ಆ ಬಳಿಕ ತಡ ಮಾಡದೆ ಬಹುಬೇಗನೆ ನಾವು ಅಯೋಧ್ಯೆಗೆ ಮರಳಿ ಬರ್ತಾ ಇದ್ದೇವೆ, ನಿಮ್ಮನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ತಂದೆಗೆ ತಿಳಿಸು. ಏವ ಮುಕ್ತ್ವಾತು ರಾಜಾನಂ ಮಾತರಂಚ ಸುಮಂತ್ರಮೇ ಅನ್ಯಾಶ್ಚ ದೇವೀ ಸಹಿತಾ ಕೈಕೇಯೀಂಚ ಪುನಃ ಪುನಃ. ದಶರಥ ಮಹಾರಾಜರಿಗೆ ಈ ನನ್ನ ಸಂದೇಶವನ್ನು ತಿಳಿಸು, ತಾಯಂದಿರಿಗೂ ತಿಳಿಸು. ಅಂತಃಪುರದಲ್ಲಿ ನನ್ನ ಕುರಿತಾಗಿ ದುಃಖಿಸ್ತಾ ಇರತಕ್ಕಂತಹ ಯಾವೆಲ್ಲ ರಾಜಮಹಿಷಿಯರಿದ್ದಾರೆ ಅವರೆಲ್ಲರಿಗೂ ಕೂಡ ಈ ನನ್ನ ಸಂದೇಶವನ್ನು ತಿಳಿಸಿ ಅವರನ್ನೆಲ್ಲ ಸಾಂತ್ವನಗೊಳಿಸು. ಆರೋಗ್ಯಂ ಬ್ರೂಹಿ ಕೌಸಲ್ಯಾಂ ಅಥ ಪಾದಾಭಿವಂದನಂ ಸೀತಾಯ ಮಮಚಾರ್ಯಸ್ಯ ವಚನಾಲ್ ಲಕ್ಷ್ಮಣಸ್ಯ ಚ. ಕೌಸಲ್ಯಾದೇವಿಯ ಬಳಿಗೆ ಹೋಗು, ಆಕೆಗೆ ಪಾದಾಭಿವಂದನೆಯನ್ನು ಮಾಡು. ಈ ಪಾದಾಭಿವಂದನೆ ಅದು ನಮ್ಮ ಪಾದಾಭಿವಂದನೆ. ನಮ್ಮ ಪಾದಾಭಿವಂದನೆಯನ್ನು ಆಕೆಗೆ ಮುಟ್ಟಿಸು ಅನ್ನಬೇಕು. ನಾವೆಲ್ಲ ಆರೋಗ್ಯದಿಂದಿದ್ದೇವೆ, ನಿನ್ನ ಆರೋಗ್ಯವನ್ನು ಕೂಡ ರಕ್ಷಿಸಿಕೋ. ಬ್ರೂಯಾಶ್ಚಾಪಿ ಮಹಾರಾಜಂ ಭರತಂ ಕ್ಷಿಪ್ರಮಾನಯ ಆಗತಶ್ಚಾಪಿ ಭರತಃ ಸ್ಥಾಪ್ಯೋ ನೃಪಮತೆ ಪದೇ. ಭರತ ಮಾವನ ಮನೆಯಲ್ಲಿದ್ದಾನೆ, ಅವನನ್ನು ಬಹುಬೇಗನೆ ಕರೆತರಿಸುವಂತೆ ದಶರಥ ಮಹಾರಾಜರಿಗೆ ನಿವೇದಿಸಿಕೋ. ಭರತ ಬಂದ ಬಳಿಕ ತಡ ಮಾಡದೆ ನೀವೆಲ್ಲ ಸೇರಿ ಆ ಭರತನನ್ನು ಸಿಂಹಾಸನದಲ್ಲಿ ಕೂಡಿಸಬೇಕು.
ಭರತಂಚ ಪರಿಷ್ವಜ್ಯ ಯೌವರಾಜ್ಯೇಭಿಷಿಚ್ಯ ಚ ಅಸ್ಮತ್ಸಂತಾಪಜಂ ದುಃಖಂ ನತ್ವಾಂ ಅಭಿಭವಿಷ್ಯತಿ. ಹಾಗೆ ಭರತನನ್ನು ಪಟ್ಟದಲ್ಲಿ ಕೂಡಿಸಿದ ಬಳಿಕ ನಮ್ಮ ವಿಯೋಗದಿಂದ ಉಂಟಾಗಿರತಕ್ಕಂಥ ಈ ದುಃಖ ಏನಿದೆ ಅವೆಲ್ಲವೂ ನಿನ್ನಿಂದ ದೂರ ಆಗತ್ತೆ. ಭರತಶ್ಚಾಪಿ ವಕ್ತವ್ಯ ಯಥಾ ರಾಜನಿ ವರ್ತಸೆ ತಥಾ ಮಾತೃಷು ವರ್ತೇಥಾ ಸರ್ವಾಸ್ವೇವ ಅವಿಶೇಷತಃ. ಪಟ್ಟಾಭಿಷಿಕ್ತನಾಗಿರತಕ್ಕಂತಹ ಭರತ ಮಹಾರಾಜನಲ್ಲಿ ನಿವೇದಿಸಿಕೋ, ಇದು ನನ್ನ ಸಂದೇಶ. ಏನು? ಯಥಾ ರಾಜನಿ ವರ್ತಸೆ. ಭರತ, ರಾಜನಲ್ಲಿ ದಶರಥ ಮಹಾರಾಜರಲ್ಲಿ ಯಾವ ಗೌರವದಿಂದ ನೀನು ನಡ್ಕೋತಾ ಇದ್ದಿ ಅದರಂತೇನೆ ಸರ್ವಾಸು ಮಾತೃಷು, ಎಲ್ಲ ತಾಯಂದಿರಲ್ಲಿಯೂ ಕೂಡ ಅದೇ ಗೌರವ ಭಾವದಿಂದ ನಡ್ಕೋ. ಹೀಗೇಂತ ಹೇಳಿಕೊಂಡು ನನ್ನ ಸಂದೇಶವನ್ನು ಭರತನಿಗೆ ಮುಟ್ಟಿಸು. ಯಥಾಚ ತವ ಕೈಕೇಯಿ ಸುಮಿತ್ರಾ ಚ ಅವಿಶೇಷತಃ ತಥೈವ ದೇವಿ ಕೌಸಲ್ಯ ಮಮ ಮಾತಾ ವಿಶೇಷತಃ. ಭರತ, ಕೈಕೇಯಿ ದೇವಿ ಯಾವ ರೀತಿ ನಿನಗೆ ತಾಯಿ ಆಗಿದ್ದಾಳೋ, ಸುಮಿತ್ರಾದೇವಿಯಲ್ಲಿ ಕೂಡ ಅದಕ್ಕಿನಿತೂ ಗೌರವಕ್ಕೆ ಚ್ಯುತಿಯಾಗದಂತೆ ಆ ಸುಮಿತ್ರಾದೇವಿಯಲ್ಲಿಯೂ ನಡ್ಕೋ. ಅದರಂತೆ ನನ್ನ ತಾಯಿ ಆಗಿರತಕ್ಕಂತಹ ಕೌಸಲ್ಯಾದೇವಿಯಲ್ಲಿ ಕೂಡ ಅದರಂತೆ ನಡ್ಕೋ. ತಾತಸ್ಯ ಪ್ರಿಯಕಾಮೇನ ಯೌವರಾಜ್ಯಮವೇಕ್ಷತ ಲೋಕಯೋರುಭಯೋಶಕ್ಯಂ ನಿತ್ಯದ ಸುಖಮೇಧಿತು. ದಶರಥ ಮಹಾರಾಜರಿಗೆ ನೀನು ಪಟ್ಟವನ್ನೇರದಿ ಅಂತಂದರೆ ಬಹು ಸಂತೋಷವಾಗತ್ತೆ. ಪಟ್ಟವನ್ನೇರಿ ಎಲ್ಲ ಲೋಕವನ್ನು ಕೂಡ ನಿತ್ಯ ಸುಖದಲ್ಲಿರುವಂತೆ ಕಾಪಾಡುವ ದೊಡ್ಡ ಜವಾಬ್ದಾರಿ ನಿನ್ನ ಮೇಲಿದೆ. ಅದನ್ನು ನಿರ್ವಹಿಸಿಕೋ. ನಿವರ್ತ್ಯಮಾನೋ ರಾಮೇಣ ಸುಮಂತ್ರ ಪ್ರತಿಬೋಧಿತ ತತ್ಸರ್ವಂ ವಚನಂ ಶ್ರುತ್ವಾ ಸ್ನೇಹಾತ್ ಕಾಕುಸ್ಥಮಬ್ರವೀತ್. ಶ್ರೀರಾಮಚಂದ್ರ ಸುಮಂತ್ರನನ್ನು ಹೀಗೆ ಮರಳಿ ಅಯೋಧ್ಯೆಗೆ ಕಳುಹಿಸ್ತಾ ಇದ್ದಾನೆ. ಕೆಲವು ಸಂದೇಶಗಳನ್ನು ನೀಡಿ ಆ ಎಲ್ಲ ಮಾತುಗಳನ್ನು ಕೂಡ ಆಲಿಸಿರತಕ್ಕಂತಹ ಸುಮಂತ್ರ ಆ ರಾಮನ ಮೇಲಿನ ಸ್ನೇಹದಿಂದಾಗಿ ಕೆಲವು ಮಾತುಗಳನ್ನು ಅಂತಾ ಇದ್ದಾನೆ. ಯದಹಂ ನೋಪಚಾರೇಣ ಬ್ರೂಯಾಂ ಸ್ನೇಹಾದ್ ಅವಿಕ್ಲವಂ ಭಕ್ತಿಮಾನಿತಿ ತತ್ತಾವತ್ ವಾಕ್ಯಂ ತ್ವಂ ಕ್ಷಂತುಮರ್ಹಸಿ. ಶ್ರೀರಾಮಚಂದ್ರ, ಇದೋ ನಿನ್ನ ಮೇಲಿನ ಸ್ನೇಹದಿಂದಾಗಿ ಭಕ್ತಿಯಿಂದಾಗಿ ಕೆಲವು ಮಾತುಗಳನ್ನು ನಿನ್ನ ಮುಂದೆ ನಿವೇದಿಸಿಕೊಳ್ತಾ ಇದ್ದೇನೆ. ಕುಪಿತನಾಗದೆ ಆಡಿದ ಮಾತು ಅದು ಅಧಿಕ ಅಂತ ಅನಿಸಿದ್ದರೂ ಕೂಡ ಅವೆಲ್ಲವನ್ನೂ ಕೂಡ ಕ್ಷಮಿಸಬೇಕು. ಏನದು? ಕಥಂ ಹಿ ತ್ವದ್ವಿಹೀನೋಹಂ ಪ್ರತಿಯಾಸ್ಯಾಮಿ ತಾಂಪುರೀಂ ತವ ತಾತ ವಿಯೋಗೇನ ಪುತ್ರಶೋಕಾತುರಾಮಿವ. ಶ್ರೀರಾಮಚಂದ್ರ, ಮರಳಿ ಅಯೋಧ್ಯೆಗೆ ಹೋಗು ಅಂತ ನನ್ನನ್ನು ಕಳುಹಿಸ್ತಾ ಇದ್ದಿ. ಹೋಗಿ ಅಲ್ಲಿ ದಶರಥ ಮಹಾರಾಜರಿಗೆ, ಭರತನಿಗೆ, ತಾಯಂದಿರಿಗೆ ಕೆಲವು ಸಂದೇಶಗಳನ್ನು ನೀಡು ಅಂತ ಹೇಳಿಕೊಂಡು ನೀಡಿದ್ದಿ. ಆದರೆ ಕಥಂ ಹಿ ತ್ವದ್ವಿಹೀನೋಹಂ ಪ್ರತಿಯಾಸ್ಯಾಮಿ ತಾಂಪುರೀಂ, ನೀನಿಲ್ಲದೆ ನಾನು ಅಯೋಧ್ಯೆಯನ್ನು ಹೇಗೆ ಮತ್ತೆ ಪುನಃ ಸೇರಲಿ? ಸರಾಮಮಪಿ ತಾವನ್ಮೇ ರಥಂ ದೃಷ್ಟ್ವಾ ತದಾ ಜನಃ ವಿನಾ ರಾಮಂ ರಥಂ ದೃಷ್ಟ್ವಾ ವಿದೀರ್ಯೇತಾಪಿ ಸಾಪುರಿ. ಅಲ್ಲಿ ಹೋಗಿ ನಾನು ಏನು ಮಾಡೋದು ಬೇಕಾಗಿಲ್ಲ. ಯಾವ ರಥದಲ್ಲಿ ನಿನ್ನನ್ನು ಕೂಡಿಸಿಕೊಂಡು ಈ ಕಡೆ ಬಂದಿದ್ದೆ, ನೀನಿಲ್ಲದ ಸ್ಥಿತಿಯಲ್ಲಿ ಆ ರಥವನ್ನು ನಾನು ಕರ್ಕೊಂಡಲ್ಲಿ ಹೋದೆ ಅಂತಂದರೆ, ತೆಗೆದುಕೊಂಡು ಹೋದೆ ಅಂತಂದರೆ, ನಿನ್ನಿಂದ ರಹಿತವಾಗಿರತಕ್ಕಂತಹ ರಥವನ್ನು ನೋಡಿಯೇ ಮಂದಿಯ ಹೃದಯ ಅದು ಒಡೆಯುತ್ತೆ. ವಿದೀರ್ಯೇತಾಪಿ ಸಾಪುರಿ, ಒಟ್ಟು ನಗರ ಹೃದಯ ವಿದ್ರಾವಕವಾಗಿರತಕ್ಕಂತಹ ಸ್ಥಿತಿಯನ್ನು ಅನುಭವಿಸುತ್ತೆ. ದೈನ್ಯಂ ಹಿ ನಗರೀ ಗಚ್ಚೇತ್ ದೃಷ್ಟ್ವಾ ಶೂನ್ಯಮಿಮಂ ರಥಂ. ರಥದಲ್ಲಿ ನೀನಿಲ್ಲ, ನಿನ್ನಿಂದ ಶೂನ್ಯವಾಗಿರತಕ್ಕಂಥ ಈ ರಥವನ್ನು ನೋಡಿದಾಗ ಆ ಮಂದಿಗೆ ಅದೆಷ್ಟು ದುಃಖ ಆಗಲಿಕ್ಕಿಲ್ಲ. ಸೂತಾವಶೇಷಂ ಸ್ವಂ ಸೈನ್ಯಂ ಹತವೀರಮಿವಾಹವೇ.
ಬರಿದೇ ನಾನು ಸೂತನೊಬ್ಬನಿದ್ದೇನೆ. ಯುದ್ಧ ರಣಾಂಗಣದಲ್ಲಿ ವೀರರನ್ನೆಲ್ಲ ಕಳಕೊಂಡ ಸೈನ್ಯವನ್ನು ಕಂಡಂತಹ ಒಬ್ಬ ಸೇನಾಪತಿಗೆ, ಒಬ್ಬ ರಾಜನಿಗೆ ಏನು ದುಃಖವಾದೀತೋ ಅಂತಹ ದುಃಖ ಇದು. ದೂರೇಪಿ ನಿವಸಂತಂ ತ್ವಾಂ ಮಾನಸೇನಾಗ್ರತ ಸ್ಥಿತಾಂ ಚಿಂತಯಂತೋದ್ಯ ನೂನಂ ತ್ವಾಂ ನಿರಾಹಾರ ಕೃತಾಃ ಪ್ರಜಾಃ. ಇವತ್ತಿಗೂ ಕೂಡ ನೀನು ದೂರಾಗಿದ್ದಿ, ದೂರದಲ್ಲಿರತಕ್ಕಂತಹ ನಿನ್ನನ್ನೇ ನೆನೆದು ಮಂದಿ ಉಪವಾಸ ಕುಳಿತು ಶೋಕಿಸ್ತಾ ಇರ್ತಾರೆ. ದೃಷ್ಟಂ ತದ್ವೈ ತ್ವಯಾ ರಾಮ ಯಾದೃಶಂ ತ್ವತ್ಪ್ರವಾಸನೆ ಪ್ರಜಾನಾಂ ಸಂಕುಲಂ ವೃತ್ತಂ ತ್ವಚ್ಛೋಕಕ್ಲಾಂತಚೇತಸಾಂ. ಶ್ರೀರಾಮಚಂದ್ರ, ಪಟ್ಟಣಿಗರ ಸ್ಥಿತಿ, ಮಾನಸಿಕ ಸ್ಥಿತಿ ಎಂತಹದ್ದು ಅನ್ನೋದನ್ನು ನಾನು ನಿನಗೆ ಪ್ರತ್ಯೇಕವಾಗಿ ತಿಳಿಸೋದು ಬೇಕಾಗಿಲ್ಲ. ಅಯೋಧ್ಯೆಯನ್ನು ತೊರೆದು ವನವಾಸಕ್ಕೆ ಅಂತ ಹೊರಟಿ ಆ ಹೊತ್ತಿಗೆ ಮಂದಿಯ ಮಾನಸಿಕ ಸ್ಥಿತಿ ಅದು ಏನಿತ್ತು ಅನ್ನೋದು ನೀನು ಪ್ರತ್ಯಕ್ಷ ಕಂಡವ. ಆರ್ತನಾದೋ ಹಿ ಯಃ ಪೌರೈಃ ಉನ್ಮುಕ್ತಸ್ತ್ವತ್ಪ್ರವಾಸನೆ ಸರಥಂ ಮಾಂ ನಿಶಾಮ್ಯೈವ ಕುರ್ಯುಃ ಶತಗುಣಂ ತತಃ. ನೀನು ಹೊರಡೋ ಹೊತ್ತಿಗೆ ಜನರ ಆಕ್ರಂದನ ಅದು ಹೇಗೆ ಮುಗಿಲು ಮುಟ್ಟಿತ್ತು ಅನ್ನೋದನ್ನು ನೀನು ಪ್ರತ್ಯಕ್ಷ ಕಂಡವ. ಆ ಹೊತ್ತಿಗೆ ರಥದಲ್ಲಿ ನೀನಿದ್ದಿ. ಇವತ್ತು ನೀನಿಲ್ಲದಂತಹ ರಥವನ್ನು ನಾನು ಮರಳಿ ಅಯೋಧ್ಯೆಗೆ ತೆಗೆದುಕೊಂಡು ಹೋದೆ ಅಂತಂದರೆ ಆ ಜನರ ಶೋಕದ ಸ್ಥಿತಿ ಅದು ಏನಿದ್ದಿತ್ತು ಅನ್ನೋದನ್ನು ಊಹಿಸಿಕೋ. ಅಹಂ ಕಿಂಚಾಪಿ ವಕ್ಷ್ಯಾಮಿ ದೇವೀಂ ತವ ಸುತೋ ಮಯ ನೀತೋಸೌ ಮಾತುಲಕುಲಂ ಸಂತಾಪಂ ಮಾಕೃಥ ಇತಿ. ನಿನ್ನಮ್ಮನ ಬಳಿಗೆ ಹೋಗಿ ನಾನು ಏನು ಹೇಳಿಕೊಳ್ಳಿ, ಅಮ್ಮ ನಿನ್ನ ಮಗನನ್ನು ನಾನು ಮಾವನ ಮನೆ ಕರ್ಕೊಂಡು ಹೋದೆ ಅಂತ ಹೇಳೇನು? ಅಸತ್ಯಮಪಿ ನೈವಾಹಂ ಬ್ರೂಯಾಂ ವಚನಮೀದೃಶಂ ಕಥಂ ಅಪ್ರಿಯಮೇವಾಹಂ ಬ್ರೂಯಾಂ ಸತ್ಯಮಿದಂ ವಚಃ. ಸುಳ್ಳಾಗಿರತಕ್ಕಂತಹ ಮಾತನ್ನು ಹಾಸ್ಯಕ್ಕೋಸ್ಕರವಾದರೂ ಅಮ್ಮ ನಿನ್ನ ಮಗನನ್ನು ಕಾಡಲ್ಲಿ ಬಿಟ್ಟು ಬಂದೆ ಅಂತ ಹೇಳಿಕೊಂಡು ಹಾಸ್ಯಕ್ಕೋಸ್ಕರವಾದರೂ ನಾನು ನುಡಿಯೋದು ಸಾಧ್ಯ ಇಲ್ಲ. ಹಾಗಿರೋ ವೇಳೆ ಯಥಾರ್ಥವಾಗಿರತಕ್ಕಂತಹ ಈ ಮಾತನ್ನು ಅಮ್ಮ ನಿನ್ನ ಮಗನನ್ನು ಕಾಡಲ್ಲಿ ಬಿಟ್ಟು ಬಂದೆ ಎಂದು ಹೇಳಿಕೊಂಡು ಕೌಸಲ್ಯಾದೇವಿಯ ಬಳಿಯಲ್ಲಿ ನಾನು ಯಾವ ಮುಖದಿಂದ ಅನ್ನಬೇಕು? ಮಮ್ಮ ತಾವತ್ ನಿಯೋಗಸ್ಥಾಃ ತ್ವದ್ಬಂಧುಜನವಾಹಿನಃ ಕಥಂ ರಥಂ ತ್ವಯಾ ಹೀನಂ ಪ್ರವಾಕ್ಯಂತಿ ಹಯೋತ್ತಮಾಃ. ಬೇರೆಲ್ಲರ ಸ್ಥಿತಿ ಬದಿಗಿರಲಿ, ಆ ರಥವನ್ನು ಎಳೆಯುತ್ತಾ ಇರುವಂತಹ ಕುದುರೆಗಳು ನೀನು ಕುಳಿತಾಗ ಏನು ಉತ್ಸಾಹದಿಂದ ಆ ಕುದುರೆಗಳು ಯಾವ ಪ್ರಚೋದನೆಯೂ ಇಲ್ಲದೆ ಹೊತ್ತುಕೊಂಡು ವೇಗದಿಂದ ಮುಂದೋಡ್ತಾ ಇರ್ತಾವೆ. ನೀನಿಲ್ಲದ ಸ್ಥಿತಿಯಲ್ಲಿ ಆ ಕುದುರೆಗಳೂ ಕೂಡ ರಥವನ್ನು ಹೊತ್ತುಕೊಂಡು ಮುಂದೆ ಹೋಗೋದಿಲ್ಲ. ತನ್ನ ಶಕ್ಷ್ಯಾಮ್ಯಹಂ ಗಂತುಂ ಅಯೋಧ್ಯಾಂ ತದೃತೇ ನಘ ವನವಾಸ ಅನುಯಾನಾಯ ಮಾಂ ಅನುಜ್ಞಾತುಮರ್ಹಸಿ. ಹಾಗಾಗಿ ಶ್ರೀರಾಮಚಂದ್ರ, ನನ್ನನ್ನು ಅಯೋಧ್ಯೆಗೆ ಮರಳಿ ಹೋಗು ಅಂತ ಹೇಳಬೇಡ, ನಾನು ಹೋಗೋದಿಲ್ಲ. ಅದರ ಬದಲಾಗಿ ನಿನ್ನೊಂದಿಗೆ ಈ ವನವಾಸದಲ್ಲಿ ನಿನ್ನನ್ನು ಅನುಸರಿಸಿಕೊಂಡು ಇರಲಿಕ್ಕೆ ನನಗೆ ಅನುಮತಿ ನೀಡು. ಯದಿ ಮೇ ಯಾಚಮಾನಸ್ಯ ತ್ಯಾಗಮೇವ ಕರಿಷ್ಯಸಿ ಸರಥೋಗ್ನಿಂ ಪ್ರವೇಕ್ಷ್ಯಾಮಿ ತ್ಯಕ್ತ ಮಾತ್ರ ಇಹತ್ವಯ. ಇಲ್ಲ, ಪರಿಪರಿಯಲ್ಲಿ ಬೇಡಿಕೊಂಡರೂ ಕೂಡ ನಿನ್ನನ್ನು ಅನುಸರಿಸುವ ವಿಷಯದಲ್ಲಿ ನನಗೆ ಅನುಮತಿ ನೀಡಿಲ್ಲ ಅಂತಂದರೆ ಅಯೋಧ್ಯೆಗೆ ಮರಳಿ ಹೋಗುವಂತಹ ಬಯಕೆ ನನಗಿಲ್ಲ, ಮರಳಿ ಹೋಗುವಂಥ ಧೈರ್ಯವೂ ನನಗಿಲ್ಲ. ಹಾಗಾಗಿ ಇಲ್ಲೇ ಚಿತೆಯನ್ನು ರಚಿಸಿ ಆ ಬೆಂಕಿಯೊಳಗೆ ನಾನು ರಥ ಸಮೇತನಾಗಿ ಪ್ರವೇಶ ಮಾಡ್ತೇನೆ. ಭವಿಷ್ಯಂತಿ ವನೇ ಯಾನಿ ತಪೋ ವಿಘ್ನ ಕರಾಣಿತೆ ರಥೇನ ಪ್ರತಿಬಾಧಿಷ್ಯೆ ತಾನಿ ಸರ್ವಾಣಿ ರಾಘವ. ಅಲ್ಲ, ನೀನು ನನ್ನ ಜೊತೆಗಿದ್ದು ಮಾಡೋ ಕೆಲಸ ಏನಿದೆ ವನವಾಸದಲ್ಲಿ ಇಂತ ಅಂದ್ಕೋತಿ, ಹಾಗನ್ಕೋಬೇಡ. ನಿನ್ನ
ತಪಸ್ಸಿಗೆ, ನಿನ್ನ ವ್ರತಕ್ಕೆ, ನಿನ್ನ ಅನುಷ್ಠಾನಕ್ಕೆ ಯಾವೆಲ್ಲ ದುಷ್ಟರು ಭಂಗವನ್ನು ತರ್ತಾ ಇರ್ತಾರೋ, ಈ ರಥದಲ್ಲಿ ನಾನು ನಿನ್ನನ್ನು ಕೂಡಿಸಿಕೊಂಡು ಆ ಎಲ್ಲ ವಿಘ್ನಗಳನ್ನು ಕೂಡ ದೂರ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ತ್ವತ್ಕೃತೇನ ಮಯಾ ಪ್ರಾಪ್ತಂ ರಥಚರ್ಯಾ ಕೃತಂ ಸುಖಂ ಆಶಂಸೆ ತ್ವತ್ಕೃತೇನಾಹಂ ವನವಾಸ ಕೃತಂ ಸುಖಂ. ನಿನ್ನ ಕಾರಣದಿಂದಾಗಿ ಒಂದೇ ರಥದಲ್ಲಿ ನಾನೂ ಇರಬೇಕು ಸಾರಥಿಯಾಗಿ, ನೀನೂ ಇದ್ದಿ. ಆ ಸುಖವನ್ನು ನಾನು ಅನುಭವಿಸಿದವ. ಅದನ್ನು ವನವಾಸದಲ್ಲೂ ಮುಂದುವರಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಪ್ರಸೀದೇಚ್ಛಾಮಿ ತೇರಣ್ಯೇ ಭವಿತುಂ ಪ್ರತ್ಯನಂತರ. ವನವಾಸದಲ್ಲಿ ನಿನ್ನ ಜೊತೆಗೇನೇ ನಾನು ಇರ್ತೇನೆ. ಪ್ರೀತ್ಯ ಅಭಿಹಿತಂ ಇಚ್ಛಾಮಿ ಭವಮೇ ಪ್ರತ್ಯನಂತರ. ನೀನು ಏನು ಆದೇಶ ನೀಡ್ತಿ, ವನವಾಸದ ನಿನ್ನ ಜೊತೆಗಿದ್ದುಕೊಂಡು ನಾನು ಅದನ್ನು ಪರಿಪಾಲಿಸಬೇಕು. ಇಮೇಪಿ ಚ ಹಯಾವೀರ ಯದಿತೇ ವನವಾಸಿನಃ ಪರಿಚರ್ಯಾಂ ಕರಿಷ್ಯಂತಿ ಪ್ರಾಪ್ಸ್ಯಂತಿ ಪರಮಾಂಗತಿಂ. ಈ ಕುದುರೆಗಳು ನಿನ್ನ ಜೊತೆಗಿದ್ದುಕೊಂಡು ವನವಾಸದಲ್ಲಿ ನಿನ್ನ ಸೇವೆಯನ್ನು ಒಂದಿಷ್ಟು ಮಾಡಿದವು ಅಂತಂದರೆ ಪರಲೋಕದಲ್ಲಿ ಆ ಕುದುರೆಗಳಿಗೂ ಕೂಡ ಒಳ್ಳೆಯ ಗತಿ ಪ್ರಾಪ್ತವಾದೀತು. ತವ ಶುಶ್ರೂಷಣಂ ಮೂರ್ಧ್ನಾ ಕರಿಷ್ಯಾಮಿ ವನೇ ವಸನ್ ಅಯೋಧ್ಯಾಂ ದೇವಲೋಕಂ ವಾ ಸರ್ವಥಾ ಪ್ರಜಾಹಾಮ್ಯಹಂ. ನೀನು ಜೊತೆಗಿದ್ದಿ ಅಂತಂದರೆ ನನಗೆ ವನವಾಸವೇ ಪರಮ ಸುಖ. ವನವಾಸದಲ್ಲಿದ್ದುಕೊಂಡು ನಿನ್ನ ಸೇವೆಯನ್ನು ನಾನು ಮಾಡ್ತೇನೆ. ಅಯೋಧ್ಯೆ ದೇವಲೋಕಕ್ಕೆ ಸಮನಾಗಿದ್ದಿರಬಹುದು, ಆದರೆ ನೀನಿಲ್ಲದ ವೇಳೆಯಲ್ಲಿ ಆ ಅಯೋಧ್ಯೆಯನ್ನು ಪ್ರವೇಶಿಸುವಂಥ ಧೈರ್ಯ ಅದು ನನಗಿಲ್ಲ. ನಹಿ ಶಕ್ಯ ಪ್ರವೇಷ್ಟುಂ ಸ ಮಯ ಅಯೋಧ್ಯ ತ್ವಯಾ ವಿನ ರಾಜಧಾನಿ ಮಹೇಂದ್ರಸ್ಯ ಯಥಾ ದುಷ್ಕೃತ ಕರ್ಮಣ. ಸ್ವರ್ಗಲೋಕಕ್ಕೆ ದುಷ್ಟಜನರು ಹೋಗೋದು ಸಾಧ್ಯ ಉಂಟೆ? ಎಂದೆಂದಿಗೂ ಇಲ್ಲ. ಅದು ಕೇವಲ ಪುಣ್ಯಭಾಗಿಗಳಿಗೆ ಮಾತ್ರ ಮೀಸಲಾಗಿರುವಂತಹ ಲೋಕವದು. ಪಾಪಿಗಳಿಗೆ ಅಲ್ಲಿ ಪ್ರವೇಶ ಇಲ್ಲ. ಹೇಗೋ ಅದರಂತೆ ಆ ಅಯೋಧ್ಯ ನಗರವನ್ನು ನಿನ್ನನ್ನು ಹೊರತುಪಡಿಸಿ ನಾನು ಪ್ರವೇಶಿಸೋದು ಸಾಧ್ಯ ಇಲ್ಲ. ವನವಾಸೆ ಕ್ಷಯಂ ಪ್ರಾಪ್ತೆ ಮಮೈಷಹಿ ಮನೋರಥ ಯದನೇನ ರಥೇನೈವ ತ್ವಾಂ ವಹೇಯಂ ಪುರೀಂ ಪುನಃ. ನನ್ನ ಇನ್ನೊಂದು ದೊಡ್ಡ ಆಸೆ ಇದೆ. ಏನು? ನಿನ್ನ ವನವಾಸದ ಈ ದೀಕ್ಷೆ ಅದು ಮುಗಿಬೇಕು. ಆ ದೀಕ್ಷೆಯನ್ನು ಮುಗಿಸಿಕೊಂಡು ಮತ್ತೆ ಅಯೋಧ್ಯೆಗೆ ಮರಳುವಂತಹ ನಿನ್ನನ್ನು ಈ ರಥದಲ್ಲೇ ಕೂಡಿಸಿಕೊಂಡು ನಾನು ಪುನಃ ಪ್ರವೇಶ ಮಾಡಬೇಕು. ಯದನೇನ ರಥೇನೈವ ತ್ವಾಂ ವಹೇಯಂ ಪುರೀಂ ಪುನಃ 14 ಹಿ ವರ್ಷಾಣಿ ಸಹಿತಸ್ಯ ತ್ವಯಾವನೆ ಕ್ಷಣಭೂತಾನಿ ಯಾಸ್ಯಂತಿ ಶತಸಂಖ್ಯಾನಿ ಚಾನ್ಯಥಾ. ನಿನ್ನ ಜೊತೆಯಲ್ಲಿ ನಾನು ಇದ್ದೆ ಅಂತಂದರೆ ಆ ವನವಾಸದ 14 ವರ್ಷಗಳೇನಿದ್ದಾವೆ ಅವೆಲ್ಲ ಕ್ಷಣದಂತೆ ಕಳೆದು ಹೋಗ್ತಾವೆ. ಅದಿಲ್ಲ ಅಂತ ಆದದ್ದಾದರೆ, ನನ್ನನ್ನು ತೊರೆದು ನೀನು ವನವಾಸ ಮಾಡಿದೆ ಅಂತಂದರೆ ನನಗೆ ಆ 14 ವರ್ಷಗಳು ಯುಗ ಸದೃಶವಾಗ್ತಾ ಇದ್ದಾವೆ. ಹಾಗಾಗಿ ಭೃತ್ಯವತ್ಸಲ ತಿಷ್ಠಂತಂ ಭರ್ತೃ ಪುತ್ರ ಗತೆ ಪಥಿ ಭಕ್ತಂ ಭೃತ್ಯಂ ಸ್ಥಿತಂ ಸ್ಥಿತ್ಯ ನಮಾಂ ತ್ವಂ ಹಾತುಮರ್ಹಸಿ. ಶ್ರೀರಾಮಚಂದ್ರ, ನಿನ್ನ ಭೃತ್ಯನಿದ್ದೇನೆ, ನಿನ್ನ ಸೇವಕನಿದ್ದೇನೆ, ನಿನ್ನ ಪುತ್ರನಿದ್ದೇನೆ. ಯಾವ ಸ್ಥಿತಿಯಲ್ಲಿ ಕೂಡ ನನ್ನನ್ನು ಕೈ ಬಿಡಬೇಡ, ನನ್ನನ್ನು ತೊರೆದು ಹೋಗಬೇಡ. ಸುಮಂತ್ರ ಈ ರೀತಿ ಪರಿಪರಿಯಲ್ಲಿ ಶ್ರೀರಾಮಚಂದ್ರನಲ್ಲಿ ದೀನನಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಏವಂ ಬಹುವಿಧಂ ದೀನಂ ಯಾಚಮಾನಂ ಪುನಃ ಪುನಃ ರಾಮೋ ಭೃತ್ಯಾನುಕಂಪೀತು ಸುಮಂತ್ರಮಿದಮಬ್ರವೀದ್. ಶ್ರೀರಾಮಚಂದ್ರ ಈ ರೀತಿಯಾಗಿ ಪುನಃ ಪುನಃ ಪರಿಪರಿಯಲ್ಲಿ ತನ್ನನ್ನು ಪ್ರಾರ್ಥಿಸ್ತಾ ಇರತಕ್ಕಂಥ ಸುಮಂತ್ರನಿಗೆ ಒಂದು ಆ ಸಂದೇಶವನ್ನು ನೀಡ್ತಾ ಇದ್ದಾನೆ. ಜಾನಾಮಿ ಪರಮಾಂ ಭಕ್ತಿಂ ಅಹಂತೇ ಭೃತ್ಯವತ್ಸಲ ಶೃಣುಚಾಪಿ ಯದರ್ಥಂ ತ್ವಾಂ ಪ್ರೇಷಯಾಮಿ ಪುರೀಮಿತಃ. ಸುಮಂತ್ರ, ನನ್ನ ಮೇಲಿದೆ ನಿನಗಿರತಕ್ಕಂತಹ ಭಕ್ತಿ ಏನು, ಪ್ರೀತಿ ಏನು, ಅವೆಲ್ಲವನ್ನು ನಾನು ಅವಶ್ಯವಾಗಿ ಗಮನಿಸಿದ್ದೇನೆ. ನಿನ್ನ ಮಾನಸಿಕ ಸ್ಥಿತಿ ಏನಿದೆ, ನಿನ್ನ ಮನಸ್ಸಿನ ತೊಳಲಾಟ ಏನಿದೆ, ಅವೆಲ್ಲವನ್ನು ನಾನು ಬಗೆದಿದ್ದೇನೆ. ಹಾಗಿದ್ದೂ ಕೂಡ ನಿನ್ನನ್ನು ಅಯೋಧ್ಯೆಗೆ ಕಳುಹಿಸ್ತಾ ಇದ್ದೇನೆ ಅಂತಂದರೆ ಅದರ ಹಿಂದೆ ಪ್ರಬಲವಾಗಿರ್ತಕ್ಕಂಥ ಇನ್ನೊಂದು ಕಾರಣ ಇದೆ. ನಗರೀಂ ತ್ವಾಂ ಗತಂ ದೃಷ್ಟ್ವಾ ಜನನೀಮೇ ಯವೀಯಸಿ ಕೈಕೇಯಿ ಪ್ರತ್ಯಯಂ ಗಚ್ಚೇದಿತಿ ರಾಮೋ ವನಂ ಗತಃ. ನೀನಿವತ್ತು ಬರೀ ರಥವನ್ನು
ಮರಳಿ ಅಯೋಧ್ಯೆಗೆ ತೆಗೆದುಕೊಂಡು ಹೋದಿ ಅಂತಂದರೆ ಆವಾಗ ಮಾತ್ರ ಆ ಕೈಕೇಯಿ ದೇವಿಗೆ ವಿಶ್ವಾಸ ಹುಟ್ಟತ್ತೆ. ಹೌದು, ಶ್ರೀರಾಮಚಂದ್ರ ವನವನ್ನು ಸೇರಿಕೊಂಡ. ಶ್ರೀರಾಮಚಂದ್ರ ಆಯ್ತಮ್ಮ ಅಂತ ಹೇಳಿಕೊಂಡು ಒಪ್ಪಿಕೊಂಡು ಇಲ್ಲಿಂದ ಹೊರಟು ಹೋಗಿದ್ದಾನೆ. ಕಣ್ಣೆರೆದ್ರಿಂದ ಮರೆಯಾದವನು ಅರಣ್ಯಕ್ಕೆ ಸೇರಿದನೋ ಇಲ್ಲೋ ತಿಳಿಯೋದಿಲ್ಲ. ನೀನಿವತ್ತು ನನ್ನನ್ನು ವನದಲ್ಲಿ ಪರಿತ್ಯಾಗ ಮಾಡಿ ಬರಿದೇ ರಥವನ್ನು ತೆಗೆದುಕೊಂಡು ಮರಳಿ ಹೋದಿ ಅಂತಂದರೆ, ರಾಮನನ್ನು ಕಾಡಿನಲ್ಲಿ ಬಿಟ್ಟು ಬಂದಿದ್ದೇನೆ ಅಂತ ಹೇಳಿಕೊಂಡು ನೀನು ಒಂದು ಮಾತನ್ನು ಅಂದದ್ದಾದರೆ ಆ ಕೈಕೇಯಿ ದೇವಿಗೆ ವಿಶ್ವಾಸ ಬರುತ್ತೆ. ಆ ರೀತಿ ಆ ಕೈಕೇಯಿಗೆ ತನ್ನ ಸಂಕಲ್ಪ ಸತ್ಯವಾಗಿರತಕ್ಕಂತಹ ಸಂತೋಷ ಏನಿದೆ ಅದನ್ನು ದೊರಕಿಸಿಕೊಡೋದಕ್ಕೋಸ್ಕರ ನಿನ್ನನ್ನು ನಾನು ಕಳುಹಿಸ್ತಾ ಇದ್ದೇನೆ. ಹಾಗಾಗಿ ಸುಮಂತ್ರ, ತಡ ಮಾಡದೆ ನೀನು ಅವಶ್ಯವಾಗಿ ಅಯೋಧ್ಯೆಗೆ ಹೋಗು ಅಂತ ಹೇಳಿಕೊಂಡು ಆ ಶ್ರೀರಾಮಚಂದ್ರ ಸುಮಂತ್ರನನ್ನು ಮತ್ತೆ ಅಯೋಧ್ಯೆಗೆ ಮರಳಿಸ್ತಾ ಇದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.